ಮೊದಲನೇ ಸ್ಕಂದದ 3ನೇ ಅಧ್ಯಾಯ. ಈ ಒಂದು ಭಾಗವತದ ಮಾಹಾತ್ಮ್ಯವನ್ನು ಒಂದೇ ಸರ್ತಿಗೆ ಮಾಡ್ತಾ ಇರೋದ್ರಿಂದ, ಮೊದಲನೇದಾಗಿಯೇ ಅದಕ್ಕೆ ಮಂಗಳಾಚರಣೆಯನ್ನು ಮಾಡಿರೋದ್ರಿಂದ, ಸತತವಾಗಿ 3 ಅಧ್ಯಾಯವನ್ನು ಹೇಳ್ತಾ ಇರೋದ್ರಿಂದ ಇಲ್ಲಿ ಮಂಗಳ ಶ್ಲೋಕವನ್ನು ದೀರ್ಘವಾಗಿ ಏನು ಹೇಳಿಲ್ಲ, ಮೊದಲೇ ಮಾಡಿದ್ದೇನೆ. ಹಾಗಾಗಿ ನಿಮಗೆ ಸಂದೇಹ ಬರ್ಬೋದು ಅಂತ ಅದನ್ನು ಕೂಡ ಸ್ಪಷ್ಟ ಮಾಡ್ತಾ ಇದ್ದೀನಿ. ಇಲ್ಲಿ ಮಂಗಳಾಚರಣೆ ಪ್ರತಿ ಸತಿ ಮಾಡ್ತೀನಿ, ಇವತ್ತು ಯಾತಕ್ಕೆ ಮೊದಲನೇ ಸತಿ ಮಾಡಿ ಎರಡನೇದು ಮೂರನೇದಕ್ಕೆ ಜಾಸ್ತಿ ಹೇಳಿಲ್ಲ ಇವರು ಅಂತ ಅಂದ್ಕೊಂಡ್ರೆ, ಸತತವಾಗಿ ಮಾಡ್ತಾ ಇರೋದ್ರಿಂದ ಈ ಮಂಗಳಾಚರಣೆಯನ್ನು ಎರಡನೇ ಮೂರನೆಯ ಒಂದು ಅಧ್ಯಾಯದಲ್ಲಿ ದೀರ್ಘವಾಗಿ ಹೇಳ್ತಾ ಇಲ್ಲ. ಗುರುಗಳನ್ನು ವ್ಯಾಸರನ್ನು, ಶಂಕರಾಚಾರ್ಯರನ್ನು, ಆ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಮುಂದುವರಿಸ್ತಾ ಇದ್ದೀನಿ 3ನೇ ಅಧ್ಯಾಯವನ್ನು. ಭಕ್ತಿದೇವಿಯ ಕಷ್ಟದ ನಿವಾರಣೆಯನ್ನು ಮಾಡಬೇಕು ಅಂತ ಹೇಳಿ ನಾರದರು ಸಂಕಲ್ಪವನ್ನು ಮಾಡಿದ್ರು, ಸನಕಾದಿಗಳನ್ನು ಭೇಟಿನೂ ಆದರೂ, ಎಲ್ಲ ಆಯಿತು. ಅದಾದಮೇಲೆ ಫಸ್ಟು ನಾವು ಏನು ಮಾಡಬೇಕು ಅನ್ನೋದನ್ನು ಫಸ್ಟು ವಿಚಾರವನ್ನು ಮಾಡಿದ್ಮೇಲೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾರದರು ಸನಕಾದಿಗಳನ್ನೇ ಕೇಳ್ತಿದ್ರಂತೆ. ಒಂದು ವಿಚಾರವನ್ನು ನಾವು ಒಬ್ಬರ ಹತ್ರ, ಸರಿಯಾಗಿ ತಿಳಿದಿರೋರ ಹತ್ರನೇ ಎಲ್ಲ ವಿಚಾರವನ್ನು ತಿಳ್ಕೊಳ್ಬೇಕು. ಯಾವಾಗ ಮಾಡಬೇಕು ಸ್ವಾಮಿ, ಯಾವ ಟೈಮಲ್ಲಿ ಮಾಡಿದ್ರೆ ಚೆನ್ನಾಗಾಗತ್ತೆ, ಯಾವ ಸ್ಥಳದಲ್ಲಿ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂಥೇಳಿ ಕೇಳಬೇಕು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನೇ ಇಲ್ಲಿ ನಾರದರು ಕೇಳಿದ್ರಂತೆ ಸನಕಾದಿಗಳನ್ನು, ಯಾವ ಸ್ಥಳದಲ್ಲಿ ಇದನ್ನು ಮಾಡಬೇಕು ಅಂಥೇಳಿ ಕೇಳಿದಾಗ, ಆಗ ಸನಕಾದಿಗಳು ಹೇಳ್ತಾ ಇದ್ದಾರೆ, ಈ ಭಕ್ತಿ ಜ್ಞಾನ ವೈರಾಗ್ಯರನ್ನು ಸ್ಥಾಪಿಸೋದಕ್ಕೆ ನೀವು ತುಂಬ ವಿವೇಕಿಗಳಾಗಿದ್ದೀರಾ, ಆದರೂ ನೀವು ಕೇಳ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀವಿ ಅಂದ್ಬಿಟ್ಟು, ಹರಿದ್ವಾರದ ಬಳಿ ಇರುವ ಆನಂದ ಎಂಬ ಒಂದು ಘಟ್ಟ, ಏಕೆಂದರೆ ನೋಡಿ ಹೆಸರೇ ಆನಂದ ಅಂತ ಇದೆ. ಯಾವುದು ನಂದತಿ ಇತಿ ಆನಂದ, ಯಾವುದು ನಂದಲ್ವೋ, ಆರೋಗದಿಲ್ವೋ ಅದು ಆನಂದ. ಆನಂದ ಅಂತ ಘಟ್ಟದಲ್ಲಿ ನೀವು ಇದನ್ನು ಮಾಡಿದಾಗ ಈ ಭಕ್ತಿ ಜ್ಞಾನ ವೈರಾಗ್ಯ ಇವರೆಲ್ಲರೂ ಕೂಡ ಪುನಃ ತರುಣರಾಗ್ತಾರೆ ಅಂತ ಹೇಳಿ, ಅಲ್ಲಿ ಅನೇಕ ಋಷಿಗಳು ವಾಸ ಮಾಡ್ತಾಯಿದ್ದಾರೆ, ದೇವತೆಗಳು ವಾಸ ಮಾಡ್ತಾಯಿದ್ದಾರೆ. ಅಲ್ಲಿ ಪರಸ್ಪರ ವೈರಿಗಳಾಗಿರ್ತಕ್ಕಂತಹ ಪ್ರಾಣಿಗಳು ಕೂಡ ವೈರತ್ವವನ್ನು ಮರೆತು ಸ್ನೇಹದಿಂದ ಇದ್ದಾವೆ ಅಲ್ಲಿ ಪ್ರಾಣಿಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶೃಂಗೇರಿಯಲ್ಲಿ ಬಸಿರಾಗಿರ್ತಕ್ಕಂತಹ ಕಪ್ಪೆಗೆ ವೈರಿಯಾಗಿರ್ತಕ್ಕಂಥ ನಾಗರಹಾವು ಹೆಡೆ ಎತ್ತಿ ಆಶ್ರಯವನ್ನು ಕೊಡ್ತಂತೆ ಬಿಸಿಲಿಂದ. ಅದಕ್ಕೆ ಭಗವತ್ಪಾದರು ಶಂಕರಾಚಾರ್ಯರು ಶಾರದಮ್ಮನವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಹಾಗೆ ಆನಂದ ಘಟ್ಟದಲ್ಲಿ ನೀವು ಈ ಭಾಗವತದ ಪಾರಾಯಣವನ್ನು ಮಾಡಿ ಅಲ್ಲಿ ಅವರು ಪುನಃ ತರಣರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಭಕ್ತಿ ದೇವಿಯ ಕಷ್ಟ ನಿವಾರಣೆ ಆಗುತ್ತೆ ಅಂತ ಹೇಳಿ ಹೇಳ್ತಾರಂತೆ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೇಗಿದೆ ಅಂತಂದರೆ ಬಹಳ ರಮ್ಯವಾಗಿದೆ, ಏಕಾಂತ ಪ್ರದೇಶವಾಗಿದೆ, ಸ್ವರ್ಣ ಕಮಲಗಳಿದೆ, ಸುಗಂಧವಾಗಿದೆ ವಾಸನೆಯಲ್ಲಿ. ನಮಗೆ ಕೂತ್ಕೊಳ್ಳೋ ಜಾಗ ಕೂಡ ಸ್ವಚ್ಛವಾಗಿರಬೇಕು, ಪ್ರಶಾಂತವಾಗಿರಬೇಕು, ಮತ್ತು ಒಳ್ಳೆಯ ಪರಿಮಳ ಇರಬೇಕು ಅಲ್ವಾ. ಕೆಟ್ಟ ವಾಸನೆ ಬರ್ತಾಯಿದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಏನೋ ಗಲಾಟೆ ಆಗ್ತಾಯಿದ್ರೆ ಅಲ್ಲಿ ಕೂತ್ಕೊಂಡು ನಾವು ಈ ಭಾಗವತ ಇತ್ಯಾದಿಗಳನ್ನು ಹೇಳೋದಕ್ಕಾಗಲ್ಲ. ಅಂತಹ ಸ್ಥಳಕ್ಕೆ ನೀವು ಹೋಗಿ, ಯಾವುದೇ ತೊಂದರೆ ಇಲ್ಲ ಅಲ್ಲಿ. ಮತ್ತು ನಿಮ್ಮ ಕಣ್ಮುಂದೆಯೇ ನಿರ್ಬಲರಾಗಿರ್ತಕ್ಕಂತಹ ಈ ಸನಕ ಸನಂದಾದಿಗಳು ಏನಿದ್ದಾರೆ, ಮುಪ್ಪು ಹೊಂದಿದ್ದಾರೆ, ಅವರು ಕೂಡ ಅಲ್ಲಿಗೇ ಕರ್ಕೊಂಡು ಬರ್ತಾಳೆ ಅವಳು ಅಂಥೇಳಿ ಸನಕ ಸನಂದಾದಿಗಳು ಮಹಾಜ್ಞಾನಿಗಳು ಅವರು ಹೇಳ್ತಾ ಇದ್ದಾರಂತೆ. ಸರಿ, ಅಲ್ಲಿ ಆನಂದ ಘಟ್ಟಕ್ಕೆ ನಾರದ ಮಹರ್ಷಿಗಳು ಹೋಗಿ ಅಲ್ಲಿ ಕಥಾ ಆರಂಭವನ್ನು ಮಾಡ್ತಾರೆ. ಅಲ್ಲಿಗೆ ಎಲ್ಲ ಭಗವದ್ಭಕ್ತರು ಕೂಡ ಬರ್ತಾರೆ ಅಂತ ಹೇಳ್ತಾರಂತೆ. ಅಲ್ಲಿಗೆ ಎಂತೆಂಥವ್ರು ಬಂದರು ಅಂತಂದರೆ ನೋಡಿ, ಸಾಕ್ಷಾತ್ ಸನಕ ಸನಂದಾದಿಗಳು ಅವರು ಯುವಕರಿಗೆ ಚಿರ ಬಾಲಕರು ಅಂತಲೇ ಹೇಳ್ಬೋದು. ಯಾಕೆಂದರೆ 5 ವರ್ಷದ ಮಕ್ಕಳಂತೆ ಇದ್ದಂತೆ ಅಂಥವ್ರು ಕೂಡ ಭಾಗವತವನ್ನು ಕೇಳಬೇಕು ಅಂತ ಬಂದ್ರಂತೆ. ಅಂದರೆ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಲ್ಲೇ ಅವರೇ ಬರೋದು. ಹೇಗೆ ದುಂಬಿ ಮಕರಂದವನ್ನೇ ಹುಡುಕೊಂಡು ಹೋಗುತ್ತೆ, ನೊಣ ಗಾಯನೇ ಹುಡುಕೊಂಡು ಹೋಗುತ್ತೆ. ಯಾಕೆಂದರೆ ಕೆಟ್ಟ ಜಾಗಕ್ಕೆ ಹೋಗೋದು ಯಾವುದು ನೊಣ, ಒಳ್ಳೆ ಜಾಗಕ್ಕೆ ಹೋಗೋದು ಯಾವುದು ದುಂಬಿ, ಜೇನು, ಇವೆಲ್ಲ ಮಕರಂದವನ್ನು ಹೀರುತ್ತೆ. ಯಾರಿಗೆ ಯಾವುದು ಬಯಕೆನೋ ಅಲ್ಲೇ ಹೋಗ್ತಾರೆ ಅಲ್ವಾ. ಹೆಂಡ ಕುಡಿಯೋರು ಹೆಂಡದಂಗಡಿ ಹುಡ್ಕೊಂಡು ಹೋಗ್ತಾರೆ, ಹಾಲು ಕುಡಿಬೇಕು ಅಂತಾರೆ ಹಾಲು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾನೆ. ಅದು ಲೋಕ ನ್ಯಾಯ, ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಅಲ್ಲಿಗೆ ಬಂದಂಥವರು ಯಾರ್ಯಾರು, ಭೃಗು ಮಹರ್ಷಿಗಳು, ವಸಿಷ್ಠ ಮಹರ್ಷಿಗಳು, ಚವನ ಮಹರ್ಷಿಗಳು, ಗೌತಮ ಮಹರ್ಷಿಗಳು, ಮೇಧಾತಿಥಿ
ದೇವಲ, ದೇವರಾತ, ಪರಶುರಾಮರು, ವಿಶ್ವಾಮಿತ್ರ ಮಹರ್ಷಿಗಳು, ಶಾಕಲರು, ಮಾರ್ಕಂಡೇಯರು, ದತ್ತಾತ್ರೇಯರು, ಪಿಪ್ಪಲಾದ ಮಹರ್ಷಿಗಳು, ಯೋಗೇಶ್ವರರಾದ ವ್ಯಾಸ ಮಹರ್ಷಿಗಳು ಕೂಡ ಬಂದಂತೆ, ಪರಾಶರರು ಬಂದರಂತೆ, ಛಾಯಾಶುಕ ಅನ್ನ ಮಹರ್ಷಿ ಬಂದಂತೆ, ಜಾಜಲಿ, ಜುಕ್ನು ಮುಂತಾದ ಎಲ್ಲ ಪ್ರಧಾನರಾದವರು ಶಿಷ್ಯರು ಪತ್ನಿಯರ ಸಮೇತರಾಗಿ ಬಂದರಂತೆ. ಬಹಳ ಪ್ರೇಮದಿಂದ ಅಲ್ಲಿಗೆ ಬಂದರಂತೆ. ಇವರೆಲ್ಲ ಬಂದವರು ಕಾಟಾಚಾರಕ್ಕೆ ಬಂದಿಲ್ಲ, ಬಹಳ ಪ್ರೇಮದಿಂದ ಭಾಗವತವನ್ನು ಕೇಳಬೇಕು ಅಂತ. ನನಗೂ ಗೊತ್ತಿಲ್ಲ, ಇಲ್ಲಿ ಭಾಗವತವನ್ನು ನನಗಿಂದ ಆ ಶ್ರೀಕೃಷ್ಣ ನುಡಿಸ್ತಾ ಇದ್ದಾನೆ, ವಾಗ್ದೇವಿ ನುಡಿಸ್ತಾ ಇದ್ದಾಳೆ. ಇಲ್ಲಿ ಯಾರು ಸೂಕ್ಷ್ಮ ರೂಪದಿಂದ ಇದ್ದಾರೋ ಗೊತ್ತಿಲ್ಲ. ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ ಅನ್ನೋ ಸಮಾಧಾನ ನನಗಿದೆ. ಯಾರು ಕೇಳಲಿ ಬಿಡಲಿ, ಅವರ ಅನುಗ್ರಹ ನನಗಾಯಿತು ಅಂದರೆ ನನಗಿನ್ನೂ ಉತ್ತಮವಾದಂತಹ ಜ್ಞಾನ, ವೈರಾಗ್ಯ ಎಲ್ಲ ನನಗೂ ಉಂಟಾಗತ್ತೆ. ನೀವು ಶ್ರದ್ಧೆಯಿಂದ ಕೇಳಿದ್ರೆ ನಿಮಗೂ ಉಂಟಾಗತ್ತೆ. ನಮಗೆ ಏನು ಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡೋದು ನಾವು, ಕೊಡೋದು ಬಿಡೋದು ಭಗವಂತನಿಚ್ಛೆ. ಏಕೆಂದರೆ ನಮ್ಮ ಕರ್ಮ ಸರಿಯಾಗಿ ಇದ್ದರೆ ನಮಗೆ ಫಲ ಲೇಟಾಗಾದರೂ ಆಗ್ಬೋದು. ಲೇಟ್ ಯಾಕಾಗತ್ತೆ? ನಮ್ಮ ಹಿಂದಿನ ಪ್ರಾರಬ್ಧ ಮುಗ್ದಿರೋದಿಲ್ಲ. ನಮ್ಮ ಹಿಂದಿನ ಪ್ರಾರಬ್ಧ ಮುಗ್ದಿದ್ರೆ ಈ ಕ್ಷಣದಲ್ಲೇ ಉಂಟಾಗ್ಬೋದು. ಹಾಗಾಗಿ ಮಾಡೋ ಕರ್ತವ್ಯನ ಶ್ರದ್ಧೆಯಿಂದ ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿಯಾನಲ್ಲ. ಹಾಗಾಗಿ ಫಸ್ಟು ನಮ್ಮ ಪ್ರಯತ್ನವನ್ನು ಶ್ರದ್ಧೆಯಿಂದ ಮಾಡೋಣ. ಫಲಾಫಲಗಳು ಭಗವಂತನಿಗೆ ಬಿಟ್ಟಿದ್ದು. ಅವನು ಗೊತ್ತಿದೆ ಯಾವಾಗ ಕೊಡಬೇಕು, ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಕೊಡ್ತಾನೆ. ಹಾಗಾಗಿ ಇಂತಹ ದೇವತೆಗಳು ಬಂದಿದ್ದಾರಂತೆ. ವೇದಾಂತಗಳೇ ಬಂದಿದೆಯಂತೆ. ವೇದಾಂತ ಅಂದರೆ ಉಪನಿಷತ್ತುಗಳು, ಮಂತ್ರಗಳು, 17 ಪುರಾಣಗಳು, 6 ಶಾಸ್ತ್ರಗಳು ಕೂಡ ಸಶರೀರವಾಗಿ ಬಂದಿದೆಯಂತೆ ಅಲ್ಲಿಗೆ. ಅಂದರೆ ನಮಗೆ ಒಂದೊಂದನ್ನು ಕಲಿಯೋ ಯೋಗ್ಯತೆಯೂ ನಮಗಿಲ್ಲ ಈ ಕಲಿಗಾಲದಲ್ಲಿ. ಯಾಕೆಂತಂದರೆ ಅಷ್ಟು ದೊಡ್ಡದಾಗಿದೆ, ಬೃಹತ್ ಅವೆಲ್ಲನೂ. ಸಮುದ್ರದಂತೆ ಆಳ, ಉದ್ದ, ಅಗಲ ಇದೆ. ಅಂತಹ ಶಾಸ್ತ್ರಗಳು, ಅಂತಹ ದೊಡ್ಡ ದೊಡ್ಡ ಮುನಿಶ್ರೇಷ್ಠರು ಅವರೇನು ಸಾಧನೆ ಮಾಡಬೇಕಾಗಿಲ್ಲ, ಆಗಲೇ ಅವರು ಸಾಧನೆಯನ್ನು ಮಾಡಿಬಿಟ್ಟಿದ್ದಾರೆ. ಅಂಥವರು ಕೂಡ ಈ ಭಾಗವತವನ್ನು ಕೇಳಬೇಕು ಅಂತ ಬಂದಿದ್ದಾರೆ ಅಂತಂದರೆ ಈ ಭಾಗವತ ಮಹಾತ್ಮೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಬರೀ ರೀಲ್ಸ್ ನೋಡ್ತೀನಿ, ಫೇಸ್ಬುಕ್ ನೋಡ್ತೀನಿ, ಯಾರ್ದೋ ಬಗ್ಗೆ ಮಾತಾಡ್ತೀನಿ, ಬೀದಿ ಸುತ್ತಕ್ಕೆ ಹೋಗ್ತೀನಿ ಅನ್ನೋದು ನಿಮ್ಮ ಕರ್ಮ ಇನ್ನೂ ಮುಗಿದಿಲ್ಲ ಅಂತಲೇ ಹೇಳಬೇಕಾದಷ್ಟು, ಇನ್ನೇನು ಹೇಳೋಕ್ಕಾಗಲ್ಲ. ನಿಮಗೇನಾದರೂ ಒಂದು ಪುಣ್ಯ ಉದಯ ಆಗಿದೆ ಅಂತಂದರೆ ಶ್ರದ್ಧೆಯಿಂದ ಭಾಗವತವನ್ನು ಕೇಳ್ತೀರಾ, ಬೇರೆಯವರು ಕೇಳೋದಕ್ಕೆ ಹೇಳ್ತೀರ. ಯಾರು ಕೇಳಲಿ ಬಿಡಲಿ, ಹೇಳಲಿ ಬಿಡಲಿ, ನನ್ನ ಕರ್ತವ್ಯ ನಾನಂತೂ ಮಾಡ್ತೀನಿ. ಇದು ಭಗವಂತ ನನಗೆ ಕೊಟ್ಟಿರೋ ಒಂದು ಭಾಗ್ಯ ಅಂತ ನಾನು ಅಂದ್ಕೊಂಡು ಇದನ್ನು ಮಾಡ್ತೀನಿ. 6 ದರ್ಶನಗಳು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂಥೇಳಿ 6 ಷಡ್ ದರ್ಶನಾಚಾರ್ಯ ಅಂಥೇಳಿ ಶೃಂಗೇರಿನಲ್ಲಿ ಗುರುಗಳ ಒಂದು ಪರಾಕ್ ಹೇಳ್ಬೇಕಾದ್ರೆ ಹೇಳ್ತಾರೆ. ಆ ದರ್ಶನಗಳು ಕೂಡ ಸಶರೀರವಾಗಿ ಬಂದಲ್ಲಿ ಇದ್ವಂತೆ. ಗಂಗಾದಿ ನದಿಗಳು ಕೂಡ ಬಂದು ಭಾಗವತವನ್ನು ಕೇಳೋದಕ್ಕೆ ಕುಳಿತಿದ್ವಂತೆ. ಕುರುಕ್ಷೇತ್ರ, ನಾವು ಯಾವುದು ಉತ್ತಮವಾದಂತಹ ಕ್ಷೇತ್ರಗಳಲ್ಲಿ ಕುರುಕ್ಷೇತ್ರ ಒಂದು ಅಂತ ಹೇಳ್ತೀವೋ, ಎಲ್ಲಿ ಸಾಕ್ಷಾತ್ ಭಗವಂತ ಭಗವದ್ಗೀತೆಯನ್ನು ಹೇಳಿದ್ನೋ ಅಂತಹ ಕ್ಷೇತ್ರಕ್ಕೂ ಕೂಡ ಸೂಕ್ಷ್ಮ ರೂಪದಿಂದ ಶರೀರವನ್ನು ಹೊಂದಿ ಬಂದಿದ್ದಂತೆ. ಎಲ್ಲ ದಿಕ್ಕುಗಳು ಮತ್ತು ಅರಣ್ಯಗಳು, ಎಲ್ಲ ಕ್ಷೇತ್ರಗಳೆಲ್ಲ ಪುಣ್ಯಕ್ಷೇತ್ರಗಳು ಬಂದಿದ್ದಂತೆ. ಬರದೇ ಇದ್ದವ್ರನ್ನ ಮಹರ್ಷಿ ಭೃಗುಗಳು ತಿಳಿ ಹೇಳಿ ಕರ್ಕೊಂಡು ಬಂದಿದ್ದಾರಂತೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಅವತ್ತು ಕೂಡ ಅಸಡ್ಡೆ ಮಾಡೋರಿದ್ರು ಅಂಥೇಳಿ. ಇವತ್ತು ಇದ್ದಾರೆ, ಅವತ್ತು ಇದ್ದರು, ಮುಂದೆನೂ ಇರ್ತಾರೆ. ನೀವು ಯಾರಿಗಾರು ತಿಳಿ ಹೇಳಿ ಅವ್ರಿಗೆ ಇದನ್ನು ಕೇಳಕ್ಕೆ ಮಾಡಿದ್ರೆ ನೀವು ಭೃಗು ಮಹರ್ಷಿಗಳು, ಸಾಕ್ಷಾತ್ ವಿಷ್ಣುವಿನ ಎದೆಗೆ ಒದ್ದಂತಹ ಮಹರ್ಷಿ. ಆ ರೀತಿಯಾದಂತಹ ಯೋಗ್ಯತೆ ನಿಮಗಿದೆ ಅನ್ನೋ ಅರ್ಥದಲ್ಲಿ ಆಗುತ್ತೆ. ಯಾಕೆಂದರೆ ಅವ್ರ ಕಣ್ಣಲ್ಲಿ ಅವ್ರ ಕಾಲಲ್ಲಿ ಒಂದು ಕಣ್ಣಿತ್ತಂತೆ, ಅದನ್ನು ಕಿತ್ತಾಗ ಅವ್ರಿಗೆ ಒಂದು ಅಂಧಕಾರ ಹೋಯಿತು ಅಂಥೇಳಿ ಪುರಾಣದಲ್ಲಿ ಬರುತ್ತೆ. ಇರಲಿ, ಅಂಥವರು ಭಾಗವತವನ್ನು ಕೇಳೋದಕ್ಕೆ ಕರ್ಕೊಂಡು ಬಂದರಂತೆ. ಆಗ ಅಲ್ಲಿ ಈ ಒಂದು ದೀಕ್ಷಿತರಾಗಿ ಕೃಷ್ಣ ಪರಾಯಣರಾದ ಸನಕಾದಿಗಳು ನಾರದರಿತ್ತ ಶ್ರೇಷ್ಠಾಸನದಲ್ಲಿ ವಿರಾಜಮಾನರಂತೆ. ಇಲ್ಲಿ ನಾರದರು ಹೇಳೋದಕ್ಕೆ ಕೂತಿರ್ತಾರೆ. ಅಲ್ಲಿ ಶ್ರೋತೃಗಳೆಲ್ಲರಿಗೂ ವಂದಿಸ್ತಾರಂತೆ. ಶ್ರೇಷ್ಠ ಆಸನವನ್ನು ಕೊಡ್ತಾರೆ. ಯಾಕೆಂದರೆ ಇವಳು ಬಹಳ ಶ್ರೇಷ್ಠರು ಸನಕಾದಿಗಳು. ಅವ್ರಿಗೆ ಶ್ರೋತೃಗಳಲ್ಲಿ ವೈಷ್ಣವರು, ವಿರಕ್ತರು, ಸನ್ಯಾಸಿಗಳು, ಬ್ರಹ್ಮಚಾರಿಗಳೆಲ್ಲ ಕೂತಿದ್ರಂತೆ. ಅವ್ರ ಮುಂದ್ಗಡೆ ನಾರದರು ಕೂತ್ಕೊಳ್ತಾರೆ. ಒಂದು ಕಡೆ ಋಷಿಗಳು, ಒಂದು ಕಡೆ ದೇವತೆಗಳು, ವೇದಗಳು, ಉಪನಿಷತ್ತುಗಳು, ತೀರ್ಥಗಳು, ಸ್ತ್ರೀಯರು ಎಲ್ಲರೂ ಕೂಡ ಈ ಭಾಗವತವನ್ನು ಕೇಳಬೇಕು ಅಂಥೇಳಿ. ಯಾರು ಆಲ್ರೆಡಿ ಸಾಧನೆ ಮಾಡಿಬಿಟ್ಟಿದ್ದಾರೆ, ಏನು ಮಾಡಬೇಕಾಗಿಲ್ಲ, ಅಂಥವರು ಬಂದು ಭಾಗವತವನ್ನು ಕೇಳ್ತಾರೆ ಅಂತಂದರೆ ನಾವು ಏನೇನೂ ಇಲ್ಲ,
ಒಂದು ದೊಡ್ಡ ಬೆಟ್ಟದ ಮುಂದೆ ಅಥವಾ ಒಂದು ಹಿಮಾಲಯ ಪರ್ವತ ಅಂತ ಇಟ್ಕೊಳ್ಳೋಣ. ಆ ಹಿಮಾಲಯ ಪರ್ವತದ ಮುಂದೆ ಇರ್ತಕ್ಕಂಥ ಒಂದು ಇರುವೆಯ ಒಂದು ಯಾವುದೋ ಒಂದು ಅಂಗ ಅಂತ ಇಟ್ಕೊಳ್ಬೋದು ನಾವು. ಅದರ ಒಂದು ಕಾಲೋ ಕಣ್ಣೋ ಅಷ್ಟು ಮಟ್ಟಿಗಿದ್ದೀವಿ ನಾವು ಹಿಮಾಲಯ ಪರ್ವತದ ಮುಂದೆ. ನಾವು ಏನು ಸಾಧನೆ ಮಾಡ್ತಿಲ್ಲ ಅಂತಂದರೆ ಪ್ರಾರಬ್ಧ ಕರ್ಮವೇ ಸರಿ. ಏನಾದರೂ ಸ್ವಲ್ಪ ಸಾಧನೆ ಮಾಡ್ತಿದ್ವಿ ಅಂತಂದರೆ ನಾವು ಏನೋ ಒಂಚೂರು ಜೀವನದಲ್ಲಿ ಪುಣ್ಯ ಸಂಪಾದನೆ ಮಾಡಿದ್ದೀವಿ ಅಂತಲೇ ಸರಿ. ಹಾಗಾಗಿ ಭಾಗವತ ಅಷ್ಟು ಶ್ರೇಷ್ಠ ಅಂತ ಹೇಳೋದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ. ಇಲ್ಲಿ ಯಾರನ್ನೂ ದೂಷಣೆ ಮಾಡೋದು, ಯಾರಿಗೂ ಬಲವಂತ ಮಾಡೋ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಯೋಗ್ಯತೆ ಇದ್ದರೆ ಕೇಳಿಸ್ಕೊಳ್ತಾರೆ, ಯೋಗನೂ ಇಲ್ಲ ಯೋಗ್ಯತೆ ಇಲ್ಲ ಅಂದರೆ ಕೇಳಿಸ್ಕೊಳ್ಳಲ್ಲ, ಅದು ಬೇರೆ ಪ್ರಶ್ನೆ. ಆಗ ಎಲ್ಲ ಕಡೆ ಜೈಕಾರ ಆಯ್ತಂತೆ, ಎಲ್ಲ ನಮಸ್ಕಾರವನ್ನು ಮಾಡಿಕೊಂಡು ಕೂತಿದ್ದಾರೆ, ಶಂಖಧ್ವನಿ ಆಗತೊಡಗುತ್ತಂತೆ. ಆಬೀರ ಅಂತಂದರೆ ಗುಲಾಬಿ ಬಣ್ಣದ ಕಸ್ತೂರಿ ಪರಿಮಳ ದ್ರವ್ಯ ಅಲ್ಲಿ ತಾನಾಗಿ ಬೀಳ್ತಾ ಇದೆಯಂತೆ. ಅರಳುಗಳು ತಾನಾಗಿ ಬೀಳ್ತಾ ಇದೆ ಅಂದರೆ ಮೇಲ್ಗಡೆ ದೇವತೆಗಳು ನಿಂತ್ಕೊಂಡೆಲ್ಲ ಹಾಕ್ತಾ ಇದ್ದಾರೆ. ಹೂವುಗಳು ಇದೆಲ್ಲ ಮಳೆ ಸುರಿತಾ ಇತ್ತಂತೆ, ಹೂವಿನ ಮಳೆ. ಕೆಲ ದೇವತೆಗಳು ಶ್ರೇಷ್ಠರಾಗಿ ಅಲ್ಲಿ ಜಾಗ ಇಲ್ಲದೇನೆ ವಿಮಾನದಲ್ಲೇ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರಂತೆ. ಕಲ್ಪವೃಕ್ಷ ಹೂವಿನ ಮಳೆ ಸುರಿತಾ ಇತ್ತಂತೆ. ಈ ಪ್ರಕಾರ ಪೂಜೆ ಮುಗಿದ ಮೇಲೆ ಎಲ್ಲರೂ ಏಕಾಗ್ರ ಚಿತ್ತರಾಗಿ ಸನಕಾದಿ ಋಷಿಗಳು ಮಹಾತ್ಮ ನಾರದರಿಗೆ ಭಾಗವತ್ ಮಹಾತ್ಮೆಯನ್ನು ಸ್ಪಷ್ಟಪಡಿಸುತ್ತಾ ಹೇಳತೊಡಗಿದರು. ಸನಕಾದಿಗಳು ಹೇಳ್ತಾರಂತೆ, ಈಗ ನಾವು ನಿಮಗೆ ಭಾಗವತ ಶಾಸ್ತ್ರ ಮಹಿಮೆಯನ್ನು ಹೇಳ್ತೇವೆ, ಇದರ ಶ್ರವಣದಿಂದಲೇ ಮುಕ್ತಿಯು ಕರಗತವಾಗುತ್ತೆ ಅಂತ ಹೇಳಿ. ನೋಡಿ, ಮುಕ್ತಿ ಪಡ್ಕೊಳ್ಬೇಕು, ಮೋಕ್ಷವನ್ನು ಪಡ್ಕೊಳ್ಬೇಕು ಅಂತಂದರೆ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅಂತಹ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಾವು ಬೇರೆ ಹೆಚ್ಚಿನ ಒಂದು ಕಷ್ಟವನ್ನು ಪಡದೆ ಈ ಭಾಗವತವನ್ನು ಕೇಳೋದ್ರಿಂದಲೇ ನಮಗೆ ಜ್ಞಾನ ಉಂಟಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂತಹ ಪರಮೋಚ್ಚವಾದಂತಹ ಪರಮಶ್ರೇಷ್ಠವಾದಂತಹ 17 ಪುರಾಣಗಳಿಗಿಂತಲೂ ಅಧಿಕವಾದಂಥ ಈ ಭಾಗವತವನ್ನು ಕೇಳೋದು ಎಷ್ಟು ಪುಣ್ಯ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನಾವು ಇದಕ್ಕೆ ಗೌರವವನ್ನು ಕೊಡಬೇಕು. ಇದರಲ್ಲಿರ್ತಕ್ಕಂಥ ಎಲ್ಲ ಕಥೆಗಳನ್ನು ಕೇಳಿದಾಗ ನಮಗೆ ಎಲ್ಲೋ ಒಂದು ಸ್ವಲ್ಪ ಜ್ಞಾನ ಉಂಟಾಗ್ಬೋದು ಅಂತ ಅನಿಸುತ್ತೆ. ಅಲ್ಲೇ ಈ ಗ್ರಂಥದಲ್ಲಿ 18,000 ಶ್ಲೋಕಗಳಿದೆ, 12 ಸ್ಕಂದ ಇದೆ. ಅದೆಲ್ಲ ಮುಂಚೆ ಹೇಳಿದ್ದೀನಿ, ಮತ್ತು ಈ ಒಂದು ಅಧ್ಯಾಯದಲ್ಲಿ ಬಂದ ಮತ್ತೆ ಹೇಳ್ತಾ ಇದ್ದೀನಿ. ಈ ಭಾಗವತ ಶಾಸ್ತ್ರವನ್ನು ಗಮನ ಇಟ್ಟು ಕೇಳೋದ್ರಿಂದ ನಮಗೆ ಈ ಶುಕಶಾಸ್ತ್ರದ ಕಥೆಯನ್ನು ಕೇಳೋದ್ರಿಂದ ಬಹಳ ಪುಣ್ಯ ಉಂಟಾಗುತ್ತೆ. ಏಕೆಂದರೆ ಆ ಪ್ರೇತಕ್ಕೆ ಮೋಕ್ಷ ಉಂಟಾಯಿತು ಈ ಭಾಗವತವನ್ನು ಕೇಳಿದ್ದು ಅಂತ ಹೇಳಿ ಮುಂದೆ ಕಥೆಗಳು ಬರುತ್ತೆ. ಅಲ್ಲಿ ವಿಚಾರ ಅದನ್ನು ಮಾಡೋಣ. ಪುರಾಣಗಳು ಎಲ್ಲ ಏನು ಕೇಳೋದ್ರಿಂದ 17 ಪುರಾಣಗಳು ಏನು ಕೇಳಿದ್ರಿಂದ ಪುಣ್ಯ ಬರ್ತೋ ಅದು ಕೇವಲ ಭಾಗವತವನ್ನು ಕೇಳೋದ್ರಿಂದ ಪುಣ್ಯ ಉಂಟಾಗುತ್ತೆ. ಹಾಗಂದ್ರೆ ಕೇಳಬೇಡಿ ಅಂತಲ್ಲ, ಒಂದರಿಂದನೇ ಅಷ್ಟು ಪುಣ್ಯ ಬರುತ್ತೆ. ಅದನ್ನು ಕೇಳಿದಾಗ ಒಬ್ಬೊಬ್ರಿಗೆ ಒಂದೊಂದು ರುಚಿ ಇರುತ್ತಲ್ವ. ಸಿಹಿ ಅಂತಂದರೆ ನೂರಾರು ಥರ ಸಿಹಿಗಳಿದೆ, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ರುಚಿ ಹತ್ತತ್ತೆ. ಆವಾಗ ಅವ್ರು ಅದನ್ನು ತಿಂತಾರೆ, ತಪ್ಪೇನೂ ಇಲ್ಲ. ಅಂಥದ್ರಲ್ಲಿ ಇದನ್ನು ಕೇಳೋದು ಬಹಳ ಶ್ರೇಷ್ಠವಾಗಿದೆ. ಎಲ್ಲಿ ಭಾಗವತ ನಡೆಯುತ್ತೆ ಅಲ್ಲೇ ತೀರ್ಥಗಳು ಇರುತ್ತೆ ಅಂಥೇಳಿ ನಾವು ತೀರ್ಥಕ್ಷೇತ್ರಕ್ಕೆ ಹುಡುಕೊಂಡು ಹೋಗಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೋದರೆ ಅದು ಒಳ್ಳೆಯದು. ಅಧಿಕಸ್ಯ ಅಧಿಕಂ ಫಲಂ ಅಂತ. ಯಾವುದು ಫಲ ನಮಗೆ ಸುಖ ಅನ್ನೋದು ಒಂದಕ್ಕಿಂತ ಒಂದು ಸುಖ. ನಡ್ಕೊಂಡು ಹೋಗೋದಕ್ಕೆ ಶಕ್ತಿ ಇದ್ದರೆ ಅದೇ ಸುಖ. ಏನು ತಳ್ಕೊಂಡು ಹೋಗ್ತಾ ಇರೋದ್ರಿಂದ ನಡ್ಕೊಂಡು ಹೋಗೋದು ಸುಖ, ನಡ್ಕೊಂಡು ಹೋಗೋದ್ರಿಂದ ಸೈಕಲಲ್ಲಿ ಹೋಗೋ ಸುಖ, ಸೈಕಲ್ಗಿಂತ ಗಾಡಿಗಿಂತ ಕಾರು. ಹೀಗೆ ಸುಖ ಅಂತಕ್ಕಂಥದ್ದು ಅನೇಕ ಸ್ಟೇಜ್ಗಳಿದೆಯಲ್ಲ, ಅನೇಕ ಸ್ವರೂಪ ಇದೆಯಲ್ಲ. ಹಾಗಾಗಿ ನಾವು ಅದನ್ನು ನಮ್ಮ ಯೋಗ್ಯತೆ ಅನುಸಾರವಾಗಿ ನಾವು ಅನುಭವಿಸ್ಬೋದು. ಇಲ್ಲಿ ಸಾವಿರಾರು ಅಶ್ವಮೇಧ, ವಾಜಪೇಯಿಯ ಒಂದು ಅಶ್ವಮೇಧ ನೋಡೋಕ್ಕೂ ನಮಗೆ ಈಗ ಸಾಧ್ಯ ಇಲ್ಲ ಕಲಿಗಾಲದಲ್ಲಿ. ಏಕೆಂದರೆ ರಾಜರುಗಳಿಲ್ಲ, ಎಲ್ಲ ರಾಜಕಾರಣಿಗಳಿರೋದು. ಅದೆಲ್ಲ ರಾಜರು ದಿಗ್ವಿಜಯವನ್ನು ಸಾಧಿಸಿ ಮಾಡಬೇಕಾಗಿತ್ತು, ಅದೆಲ್ಲ ಕತೆ ಬೇರೆ. ಅಂಥದ್ರಲ್ಲಿ ಸಾವಿರಾರು ಯಜ್ಞಗಳನ್ನು ಮಾಡೋದು ಕೂಡ ಈ ಒಂದು ಭಾಗವತ ಕೇಳೋದು ಒಂದೇನೆ ಅಂತ ಹೇಳ್ತಾ ಇದ್ದಾರೆ. ಒಂದು ಟೆಕ್ನಾಲಜಿ ಇದೆ, ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಹಾಕ್ಬೋದು, ಯೂಟ್ಯೂಬ್ ಇದೆ, ಅದರಿಂದ ನೋಡ್ಬೋದು, ಲೈವ್ ಕೇಳ್ಬೋದು, ಆಮೇಲಾದ್ರೂ ಕೇಳ್ಬೋದು. ಉಪಯೋಗಿಸ್ಕೊಳ್ಳೋದಂದರೆ ಏನು ಮಾಡೋಕ್ಕಾಗತ್ತೆ? ವಜ್ರ ಬಿಸಾಕಿ ಗಾಜನ್ನು ಹಾಕ್ಕೊಂಡಾಗ ಆಗುತ್ತೆ ನಿಮ್ಮ ಜೀವನ, ಆಯಿತಾ? ಫಲದ ದೃಷ್ಟಿಯಿಂದ ಗಂಗೆ, ಯಮುನೆ, ಕಾಶಿ, ಪುಷ್ಕರ, ಪ್ರಯಾಗ ಮುಂತಾದ ಕ್ಷೇತ್ರಗಳಲ್ಲಿ ಸಾಟಿಯಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಪರಮಗತಿಯ ಇಚ್ಛೆ ಇದ್ದರೆ ಸ್ವಮುಖದಿಂದ ಶ್ರೀಮದ್ ಭಾಗವತದ ಅರ್ಧ ಅಥವಾ ಕಾಲ್ಭಾಗ ಶ್ಲೋಕನಾದರೂ ಕೇಳಿ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ನಮ್ಮ ಯೋಗ್ಯತೆ ಗೊತ್ತು, ಕಲಿಗಾಲದವ್ರ ಯೋಗ್ಯತೆ ಅವ್ರಿಗೆ ಗೊತ್ತಿತ್ತು. ನಮಗೆ ಯಾವುದ್ರಲ್ಲೂ ಶ್ರದ್ಧೆ ಇಲ್ಲ ಅನ್ನೋದು. ಹಾಗಾಗಿ ಸ್ವಲ್ಪನಾದರೂ ಕೇಳಿ, ಶ್ರದ್ಧೆಯಿಂದ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಗಾಯತ್ರಿ, ಪುರುಷ ಸೂಕ್ತ, 3 ವೇದಗಳು, ಭಾಗವತ, ಓಂ ನಮೋ ಭಗವತೆ ವಾಸುದೇವ, ಈ 12 ಮಂತ್ರ
ದ್ವಾದಶ ರೂಪವುಳ್ಳ ಭಗವಾನ್ ಭಾಸ್ಕರ, ಪ್ರಯಾಗ, ಸಂವತ್ಸರ ರೂಪಿ ಕಾಲ, ಬ್ರಾಹ್ಮಣ, ಅಗ್ನಿಹೋತ್ರ, ಗೋವು, ದ್ವಾದಶಿ ತಿಥಿ, ತುಳಸಿ, ವಸಂತ ಋತು, ಭಗವಾನ್ ಪುರುಷೋತ್ತಮ, ಇವುಗಳಲ್ಲಿ ಬುದ್ಧಿವಂತರು ಯಾವುದೇ ಭೇದವನ್ನು ಎಣಿಸಲ್ಲ. ಗಾಯತ್ರಿ ಅಂತಂದರೆ ಗಾಯತ್ರಿ ಮಂತ್ರ, ವಿಶ್ವಾಮಿತ್ರರು ನಮಗೆ ಕೊಟ್ಟಿರ್ತಕ್ಕಂತಹ ಗಾಯತ್ರಿ ಮಂತ್ರ ಜಪ ಮಾಡೋದಕ್ಕೆ ಎಲ್ಲರಿಗೂ ಅರ್ಹತೆ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಈ ಕಾಲದಲ್ಲಿ ನಾನು ಹೆಂಗಸರು ಮಾಡ್ತೀವಿ, ಗಂಡಸರು ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ ಅಂತಂದರೆ ಅದು ಅವ್ರವ್ರಿಗೆ ಸೇರಿದ್ದು. ಆದರೆ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋದಾಗ ಅದರ ಫಲವನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಆದರೆ ಈ ವೇದ, ಪುರುಷೂಕ್ತ ಮತ್ತು ದ್ವಾದಶಾಕ್ಷರ ಮಂತ್ರ ಯಾವ ಜಾತಿಯವರು ಬೇಕಾದ್ರೂ, ಸ್ತ್ರೀಯರು ಕೂಡ ಯಾರು ಬೇಕಾದ್ರೂ ಹೇಳ್ಬೋದು, ಆಯಿತಾ. ಶಾಸ್ತ್ರದಲ್ಲಿ ಏನಿದೆಯೋ ಅದು ಹೇಳ್ತಿರೋದು, ಅದನ್ನು ಅಬ್ಜೆಕ್ಷನ್ ಮಾಡೋಂಥವರೇ ಜಾಸ್ತಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅಪಾರ್ಥ ಮಾಡ್ಕೊಳ್ಳೋದೇ ಜಾಸ್ತಿ. ಎಲ್ಲದಕ್ಕೂ ಒಂದು ವಿಧಿ ನಿಯಮ ಇದೆ. ನೀವೊಂದು ಕ್ಲರ್ಕ್ ಆಗಬೇಕು ಅಂತಂದರೆ ಒಂದಿಷ್ಟು ಎಕ್ಸಾಮ್ ಬರೀಬೇಕು, ಇಷ್ಟು ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು. ಒಬ್ಬ ಆರ್ಡಿನರಿ ಕ್ಲರ್ಕ್ ಅಂದರೆ ಪೋಸ್ಟನ್ನು ನಾವು ಇದನ್ನ ಅಲ್ಲಗಳಿತಾ ಇಲ್ಲ, ಅಲ್ಲಿ ಅವನ ಅಧಿಕಾರ ವ್ಯಾಪ್ತಿ ಕಡಿಮೆ ಇರುತ್ತೆ ಅನ್ನೋದು ಉದ್ದೇಶ. ಒಬ್ಬ ಕ್ಲರ್ಕ್ಗೆ ಏನಿರುತ್ತೆ ಅದೇ FDCಗೆ ಏನು ಅಧಿಕಾರ ಇರುತ್ತೆ, ಸೂಪರಿಂಟೆಂಡೆಂಟ್ಗೆ ಏನಿರುತ್ತೆ ಅಂತ ಇದೆ ಅಲ್ವಾ. ಹಾಗೆ ಇಲ್ಲಿ ಕೂಡ ಅಧಿಕಾರ ಭೇದ ಇದೆ ಅಂತ ಅದನ್ನು ಹೇಳ್ತಾ ಇರೋದು. ಈ ಭಾಗವತವನ್ನು ಯಾರು ಕೇಳ್ತಾರೋ ಅವ್ರಿಗೆ ಕೋಟಿ ಜನ್ಮ ಪಾಪ ನಾಶ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಭಾಗವತವನ್ನು ಯಾವಾಗಲೂ ಕೇಳ್ತಾ ಇರಬೇಕು, ಅದರ ಚಿಂತನೆ ಮಾಡ್ತಾ ಇರಬೇಕು. ಅದು ಮಾಡೋದ್ರಿಂದ ಅನೇಕ ವಿಧವಾದಂತಹ ಪುಣ್ಯಗಳು ಉಂಟಾಗಿ ಅನೇಕ ಪಾಪ ರಾಶಿಗಳೇ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗೋಪೂಜೆ ಮಾಡಬೇಕು. ನಾವು ಗೋನ ದೇವರು ಅಂತ ಹೇಳ್ತೀವಲ್ಲ, ಅದನ್ನು ಗೋಪೂಜೆ ಮಾಡೋದ್ರಿಂದ ಯಾವ ಪುಣ್ಯ ಉಂಟಾಗುತ್ತೋ. ಮತ್ತು ಅಂತ್ಯ ಸಮಯದಲ್ಲಿ ಈ ಭಾಗವತ ಕೇಳುವ ಮೇಲೆ ಭಗವಂತ ಪ್ರಸನ್ನನಾಗಿ ವೈಕುಂಠ ಕರುಣಿಸ್ತಾನೆ. ನಮಗೆ ಆ ಅಂತ್ಯ ಸಮಯ ಯಾವುದೋ ಗೊತ್ತಿಲ್ಲ ಅಲ್ವಾ. ಆಕೆ ನಿದ್ದೆ ಬರೋವರೆಗೂ ಮೊಬೈಲ್ ನೋಡ್ತೀವಿ, ಊಟ ಮಾಡ್ಬೇಕಾದ್ರೂ ಮೊಬೈಲ್ ನೋಡ್ತೀವಿ, ಯಾವಾಗಲೂ ಮೊಬೈಲೇ ನಮ್ಮದು ಕತೆ ಅಲ್ವಾ. ಹಾಗಾಗಿ ಇದಕ್ಕೆ ಸಮಯ ಕೊಟ್ಟು ಕೇಳಿಸ್ಕೊಳ್ಳೋದ್ರಿಂದ, ನೋಡೋದ್ರಿಂದ, ಅದರ ಪುಸ್ತಕದಲ್ಲಿ ಓದೋದ್ರಿಂದ ಅಥವಾ ಓದೋದಕ್ಕೆ ಕಷ್ಟ ಆಗುತ್ತೆ, ಶಾರ್ಟಾಗಿ ಹೇಳಿರೋ ಇದನ್ನಾದರೂ ಕೇಳೋದ್ರಿಂದ ನಮಗೆ ಒಂದು ಸ್ವಲ್ಪ ಏಕಾಗ್ರತೆ, ಚಿತ್ತಶುದ್ಧಿ ಎಲ್ಲ ಉಂಟಾಗತ್ತೆ. ಇಲ್ಲಾಂದರೆ ಪ್ರಾಣಿಗಳ ಥರ ನಮ್ಮ ಜೀವನ ವ್ಯರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕಠಿಣವಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಇವ್ರು ಹುಟ್ಟೋದು ಬರೀ ತಾಯಿಗೆ ಪ್ರಸವ ವೇದನೆ ಕೊಡೋಕ್ಕೋಸ್ಕರ ಹುಟ್ಟ್ಯಾರ ಅಷ್ಟೇ, ನಾಲಾಯಕು ಅಂತ ಹೇಳ್ತಾ ಇದ್ದಾರೆ. ಸ್ತ್ರೀಯರಿಗೆಲ್ಲ ಗೊತ್ತು ಪ್ರಸವ ವೇದನೆ ಅಂದರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಹಾಗಾಗಿ ಈ ಶಾಸ್ತ್ರವನ್ನು ಕೇಳದೇ ಇದ್ದವರು ಶವದಂತೆ ಭೂಮಿಗೆ ಭಾರ, ಪಶುವಿನಂತೆ ಇದ್ದಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಭಾಗವತವನ್ನು ಕೇಳಿಸ್ಬೇಕು. ಮತ್ತು ಯಾರು ಇದನ್ನು ಕೇಳ್ತಾರೋ ಅವ್ರಿಗೆ ಕೋಟಿ ಜನ್ಮಗಳ ಪುಣ್ಯ ಇದ್ದಾಗಲೇ ಮಾತ್ರ ಪ್ರಾಪ್ತಿ, ಎಲ್ಲರಿಗೂ ಸಿಕ್ಕೋದಿಲ್ಲ ಅಂಥೇಳಿ ಈ ಒಂದು ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಸತ್ಯಭಾಷಣ, ಬ್ರಹ್ಮಚರ್ಯಗೆ ಏನು ಫಲ ಇದೆಯೋ ಅದೆಲ್ಲವೂ ಕೂಡ ಈ ಕೇವಲ ಭಾಗವತವನ್ನು ಕೇಳೋದ್ರಿಂದ ಉಂಟಾಗತ್ತೆ ಅಂಥೇಳಿ ಹೇಳ್ತಾರೆ. ನಮಗೆ ಕಲಿಯುಗದಲ್ಲಿ ಏನು ಅಂತಂದರೆ ಏಕಾಗ್ರತೆ ಅನ್ನೋದು ಭಾಳ ಕಷ್ಟ, ಗೊತ್ತಿದೆ ಅಲ್ವಾ. ಈಗ ನಮಗೆ ಹೀಗೆ ಸ್ಕ್ರೋಲ್ ಮಾಡ್ತಾ ಇದ್ದರೆ ಯಾವುದೇದೋ ಬರ್ತಾ ಇರುತ್ತೆ, ಫೇಸ್ಬುಕ್ಕಲ್ಲಿ ಸ್ಕ್ರೋಲ್ ಮಾಡ್ತಾರೆ, ಯಾವುದೋ ವಿಷಯ ಬರ್ತಾ ಇರುತ್ತೆ, ನಮ್ಗೆ ಯಾವ್ದು ಇಂಟ್ರೆಸ್ಟೋ ನೋಡ್ತಾ ಇರ್ತೀವಿ, ತಿರ್ಗಿ ಅದು ಪಕ್ಕಕ್ಕೆ ಇರ್ತೀವಿ, ಇನ್ನೇನೋ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಹಾಗಾಗಿ ಇದು ಕಡಿಮೆ ಅವಧಿಯಲ್ಲೇ ಹೆಚ್ಚು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಜ್ಞಾನ ಹೇಗೆ ಹೆಚ್ಚಾಯಿತು ಅಂತಂದರೆ, ಈ ಶ್ರೀಕೃಷ್ಣ ಭೂಲೋಕದಲ್ಲಿ ಅವನ ತನ್ನ ಒಂದು ಅವತಾರವನ್ನು ಮುಗಿಸಿ ವೈಕುಂಠಧಾಮಕ್ಕೆ ಹೊರಟಾಗ ಉದ್ಧವ ಕೇಳ್ಕೊಳ್ತಾನಂತೆ, ಸ್ವಾಮಿ ನೀನು ಈ ದ್ವಾಪರ ಯುಗದಿಂದ ಹೊರಟುಬಿಡ್ತೀಯ ವೈಕುಂಠಕ್ಕೆ, ಅವಾಗ ಇಲ್ಲಿ ಕಲಿಗಾಲದಲ್ಲಿ ಚೇಷ್ಟೆಗಳು ಜಾಸ್ತಿ ಆಗುತ್ತಲ್ಲ ಅಂತ ಕೇಳಿದಾಗ, ಅದಕ್ಕೆ ಯಾರು ಈ ಭಾಗವತವನ್ನು ಕೇಳ್ತಾರೋ ಆ ಭಾಗವತವನ್ನು ಕೇಳೋದ್ರಿಂದಲೇ ಅವರ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಮತ್ತೆಲ್ಲ ಪಾಪಗಳು ನಾಶ ಆಗತ್ತೆ ಅಂತ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಇದು ಬಹಳ ಆಶ್ಚರ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಸನಕಾದಿ ಮುನಿಗಳು ಸಪ್ತಾಹ ಶ್ರವಣ ಮಹಿಮೆಯನ್ನು ಹೊರಡಿಸಿದಾಗ ಆ ಸಭೆಯಲ್ಲಿ ಒಂದು ದೊಡ್ಡ ಆಶ್ಚರ್ಯ ಆಯ್ತಂತೆ. ಅದೇನು ಅಂತಂದರೆ, ತರುಣಾವಸ್ಥೆಯನ್ನು ಹೊಂದಿದ್ದ ತನ್ನ ಇಬ್ಬರೂ ಪುತ್ರರೊಂದಿಗೆ ವಿಶುದ್ಧ ಪ್ರೇಮರೂಪಿ ಭಕ್ತಿಯು ಪದೇ ಪದೇ ಕೃಷ್ಣ, ಗೋವಿಂದ, ಹರೇ ಮುರಾರೆ, ಹೇ ನಾಥ, ನಾರಾಯಣ, ವಾಸುದೇವ ಮುಂತಾದ ಭಗವನ್ ನಾಮಗಳನ್ನು ತಿಳಿಸ್ತಾ ಅಕಸ್ಮಾತ್ ಪ್ರಕಟಗಳಾದಳಂತೆ. ಪರಮ ಸುಂದರಿಯಾದ ಭಕ್ತಿಯು ಭಾಗವತದ ಅರ್ಥಗಳನ್ನು ಆಭೂಷಣವಾಗಿ ತೊಟ್ಟು ಅಲ್ಲಿಗೆ ಬಂದಿರುವುದನ್ನು ಸದಸ್ಯರೆಲ್ಲರೂ ನೋಡಿದರಂತೆ. ಮುನಿಗಳು ಆ ಸಭೆಯಲ್ಲಿ ಇವಳು ಇಲ್ಲಿಗೆ ಹೇಗೆ ಬಂದಳು, ಹೇಗೆ
ಬಂದ್ಲು ಅಂತ ಹೇಳಿ ತರ್ಕ ವಿತರ್ಕ ಇವತ್ತಿನ ಥರ ನಾವು ಮಾತಾಡ್ತೀವಲ್ಲ, ಯಾವುದೇ ಒಂದು ವಿಷಯ ನಮ್ಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರೋ ಬಗ್ಗೆ ಇರಲಿ, ಅದ್ರ ಬಗ್ಗೆ ತರ್ಕ ಕುತರ್ಕವನ್ನು ಮಾಡ್ತೀವಲ್ಲ, ಅದನ್ನು ಯಾವಾಗಲೂ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಆಗ ಸನಕಾದಿಗಳು ಹೇಳ್ತಾರೆ, ಭಕ್ತಿದೇವಿಯು ಈ ಕಥೆಯನ್ನು ಈಗಾಗಲೇ ಕಥೆಯ ಅರ್ಥದಿಂದ ಮೂಡಿರುವಳು. ಅವಳು ಈ ವಚನವನ್ನು ಕೇಳಿ ಭಕ್ತಿ ತನ್ನ ಪುತ್ರರೊಂದಿಗೆ ಅತ್ಯಂತ ವಿನಮ್ರಳಾಗಿ ಸನತ್ಕುಮಾರರಲ್ಲಿ ಹೇಳ್ತಾಳಂತೆ, ನಾನು ಕಲಿಯುಗದಲ್ಲಿ ನಷ್ಟಪ್ರಾಯಳಾಗಿದ್ದೆ. ತಾವು ಈ ಕಥಾಮುಕ್ತವನ್ನು ಸಿಂಪಡಿಸಿ ನನ್ನನ್ನು ಪುನಃ ಪುಷ್ಟಿಗೊಳಿಸಿರುವಿರಿ. ಈಗ ನಾನು ಗೆಲ್ಲಿರಲಿ ಎಂಬುದನ್ನು ತಾವು ತಿಳಿಸಿರಿ. ಇದನ್ನು ಸನಕಾದಿಗಳನ್ನ ಕೇಳದಂತೆ. ಆಗ ನೀನು ಅನನ್ಯ ಪ್ರೇಮವನ್ನು ಕೊಡ್ತಕ್ಕಂಥವಳು ಆಗಿದೆಯಾ. ಹಾಗಾಗಿ ಎಲ್ಲ ಸಂಸಾರ ಅಂತಕ್ಕಂಥದ್ದೇ ಒಂದು ರೋಗ. ಪಾಖಂಡಿ ರೋಗ ಇದೆಯಲ್ಲ, ಅಂದರೆ ಸನಾತನ ಧರ್ಮವನ್ನು ಆಚರಿಸೋರಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು, ಅದು ಒಂದು ರೋಗ. ಇಲ್ಲಿ ಸಂಸಾರ ಅನ್ನೋದೇ ಒಂದು ರೋಗ ಅಂತ ಹೇಳ್ತಾರೆ. ಯಾಕೆಂತಂದರೆ ಇದರಲ್ಲಿ ಅನೇಕ ಕಷ್ಟಗಳು, ಪುನರಪಿ ಜನನ ಮರಣ ಇದೆಲ್ಲನೂ ಇದೆಯಲ್ಲ. ಹಾಗಾಗಿ ಸಂಸಾರ ರೋಗವನ್ನು ನಿರ್ಮೂಲ ಮಾಡೋಳು ನೀನೇ ಆಗಿದ್ದೀಯಾ. ಆದ್ದರಿಂದ ನೀನು ನಿತ್ಯ ನಿರಂತರ ವಿಷ್ಣು ಭಕ್ತರ ಹೃದಯದಲ್ಲೇ ವಾಸಿಸು ಅಂಥೇಳಿ, ಈ ಕಲಿಯುಗದ ದೋಷ ಎಷ್ಟೇ ಇರಲಿ ಅದು ನಿನ್ನ ಮೇಲೆ ಬೀಳೋದಿಲ್ಲ ಅಂಥೇಳಿ ಆ ದೇವಿ ಭಕ್ತರ ಹೃದಯದಲ್ಲಿ ವಿರಾಜಮಾನಲಾದಳು. ಮತ್ತು ಅವಳ ಇಬ್ಬರು ಮಕ್ಕಳು ಕೂಡ ತಾರುಣ್ಯವನ್ನು ಹೊಂದಿದ್ರು ಅಂಥೇಳಿ ಈ ಒಂದು ಅಧ್ಯಾಯವನ್ನು ಹೇಳ್ತಾ ಇದ್ದಾರೆ. ಯಾರಿಗೆ ಈ ಒಂದು ಲೋಕದಲ್ಲಿ ಈ ಭಕ್ತಿದೇವಿಯಿಂದ ಬಂಧಿತರಾಗಿ ಸಾಕ್ಷಾತ್ ಭಗವಂತನ ವೈಕುಂಠವನ್ನೇ ಬಿಟ್ಟು ಭಕ್ತಿ ಎಂಬ ಹಗ್ಗದಿಂದ ಬಂಧಿತನಾಗಿ, ಈ ಭಕ್ತಿ ಯಾರಲ್ಲಿ ಇರುತ್ತೋ ಅವ್ರಿಗೇನಾಗತ್ತೆ ಅಂದರೆ ಸಾಕ್ಷಾತ್ ಹರಿನೇ ನಮ್ಮ ಹತ್ರ ಬರ್ತಾನೆ ಅಂಥೇಳಿ ಇದನ್ನು ಶಂಕರ ದಿಗ್ವಿಜಯದಲ್ಲಿ ಕೂಡ ಹೇಳ್ತಾರೆ. ಒಬ್ಬ ಬೇಡ ಕೇಳ್ತಾನಂತೆ, ಏನು ಹುಡುಕ್ತಾ ಇದ್ದೀರಾ ಸ್ವಾಮಿ ಅಂತ ಹೇಳಿ ಶಂಕರರ ಶಿಷ್ಯರನ್ನು. ನಾನು ನರಸಿಂಹನ ನೋಡಬೇಕು ಅಂತ ಬಹಳ ಪ್ರಯತ್ನ ಪಡ್ತಾಯಿದ್ದೀನಿ, ತಪಸ್ಸೆಲ್ಲ ಮಾಡ್ತೀನಿ, ಜಪ ಮಾಡ್ತೀನಿ ಅಂತ ಹೇಳ್ತಾನೆ. ನರಸಿಂಹ ಅಂದರೆ ಹೇಗಿರ್ತಾನೆ ಅಂತ ಕೇಳ್ತಾನಂತೆ. ಅವರು ಹೇಳ್ತಾರಂತೆ, ಈ ಥರ ಸಿಂಹದ ಮುಖ, ನರನ ದೇಹ ಅಂತ ಹೇಳಿದಾಗ, ಅಯ್ಯೋ ಅಷ್ಟೇ ತಾನೇ, ನಾನು ಎಳ್ಕೊಂಬರ್ತೀನಿ ಅವನ್ನ ಅಂಥೇಳಿ ಆ ಭಗವಂತ ಎಷ್ಟು ಕರುಣಾಳು ಅಂದರೆ ಶಂಕರ ದಿಗ್ವಿಜಯ ಓದಬೇಕು. ಸಾಕ್ಷಾತ್ ನರಸಿಂಹ ಸ್ವಾಮಿಯನ್ನು ಬಳ್ಳಿಗಳಿಂದ ಕಟ್ಟಿ ಅವನ್ನ ದರ ಎಳ್ಕೊಂಡು ಬರ್ತಾನಂತೆ. ಅವನ ಕೈನೂ ಕಟ್ಬಿಟ್ಟಿರ್ತಾನಂತೆ. ಕಟ್ಬಿಟ್ಟು ಸ್ವಾಮಿನ ಬಳ್ಳಿಯಿಂದ ಕಟ್ಟಿರ್ತಾನಂತೆ. ಒಬ್ಬ ಏನೋ ವಿದ್ಯೆ ಇಲ್ಲಕ್ಕಂತಹ ಅವಿದ್ಯಾವಂತನಾದಂತಹ ಆ ಬೇಡ ಎಳ್ಕೊಂಬರ್ತಾನಂತೆ. ಆವಾಗ ಪದ್ಮಪಾದರು ಕೇಳ್ತಾರಂತೆ, ಸ್ವಾಮಿ ನೀನು ಹೇಗೆ ಈ ರೀತಿ ಬಂದೆ ಅಂತ ಹೇಳಿದಾಗ, ಇವನಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದು ಬ್ರಹ್ಮರ್ಷಿಗಳೂ ಮಾಡಲಿಲ್ಲ, ಹಾಗಾಗಿ ನಾನು ಶರಣಾಗತ ವತ್ಸಲನಾಗಿಂದ ಬಂದೆ ಅಂತ ಹೇಳ್ತಾರಂತೆ. ಅಂತಹ ಮಹಾವಿಷ್ಣು ಕರುಣಾಳು. ಅಂತಹ ವಿಷಯವನ್ನು ಹೇಳೋದಕ್ಕೆ ಆ ಭಗವಂತ ನನಗೆ ಅನುಗ್ರಹ ಮಾಡ್ಯಾನೆ. ಹಾಗಾಗಿ ಇದೆಲ್ಲ ಶ್ರೀಕೃಷ್ಣನಿಗೆ, ಆ ವಾಗ್ದೇವಿಗೆ ಕಾಯ ವಾಚ ಮನಸ ನಮಸ್ಕಾರವನ್ನು ಮಾಡ್ತಾ ಈ ಶ್ರೀಮದ್ ಭಾಗವತದ 3ನೆಯ ಅಧ್ಯಾಯವನ್ನು ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೋ ಬುದ್ಧ್ಯಾತ್ಮನಾಭಃ ಚಿರಂಜೀವಿತಂ ಭವತೆ ಸ್ವಭಾವಾತ್ ಕರೋಮಿ ಯದ್ಯತ್ಸಕಲಂ ಶ್ರೀಮನ್ನಾರಾಯಣಮಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ಯೆ ಸಂಭಾವಿತ ವಿದ್ಯೆ ವಿವಿಧ ಲೋಪದೋಷ ಪ್ರಾಯಶ್ಚಾರ್ಥ ನಾಮತ್ರಯ ಮಹಾಂತೃಂಗರ್ಷ್ಯೆ ಅಚ್ಯುತಾಯನ್ ಮಹಂತಾಯನ್ಮ ಗೋವಿಂದನ್ಮ ಅಚ್ಯುತಾಯನ್ ಮಹಂತಾಯನ್ಮ ಗೋವಿಂದನ್ಮ ಅಚ್ಯುತಾನಂತ ಗೋವಿಂದೇ ಬ್ರಹ್ಮ ಕಾಯಿನು. ಓಂ ಸಹನಾ ಭವತೋ ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ, ಸಜ್ಜನರೆಲ್ಲ ಸುಖಿಗಳಾಗಿರಲಿ ಅಂಥೇಳಿ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಈ ಒಂದು 3ನೇ ಅಧ್ಯಾಯ, ಮೊದಲನೇ ಸ್ಕಂದದ 3ನೇ ಅಧ್ಯಾಯನ ಉಪಸಂಹಾರ ಮಾಡ್ತಾಯಿದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ದಿನದ ಶುಭಾಶಯಗಳು. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ.